ಪ್ರೀತಿಯ ಸ್ನೇಹಿತರೆ, ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಚಂದ್ರಶೇಖರ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಈ ROI ಕಾನ್ಸೆಪ್ಟ್ ಬಗ್ಗೆ ಕೇಳಿರ್ಬೋದು, ಬಟ್ ಡೀಟೇಲ್ ಆಗಿ ROI ಅಂದರೆ ಏನು, ಅದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅದರಿಂದ ಏನು ಪ್ರಯೋಜನ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ROI ಅಂದರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಅರ್ನ್ಡ್ ಪರ್ ಇಯರ್. ಅಂದರೆ ನೀವು ಒಂದು ವರ್ಷದಲ್ಲಿ ನೀವು ಹಾಕಿರುವ ಬಂಡವಾಳಕ್ಕೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ROI ನಿಮಗೆ ಹೇಳ್ಕೊಡುತ್ತೆ. ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ, 100 ರೂಪೀಸ್ನ ನೀವು ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿ 1 ಇಯರ್ಗೆ ನೀವು ಎಷ್ಟು ಪ್ರಾಫಿಟ್ ಮಾಡ್ತಿದ್ದೀರಾ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಹೇಳ್ತೀವಿ. ಈ ROI ಕ್ಯಾಲ್ಕುಲೇಷನ್ ಯಾಕೆ ಮಾಡಬೇಕು ಅಂದರೆ, ಒಬ್ಬ ಬಿಸ್ನೆಸ್ ಮ್ಯಾನ್ಗೆ 2ರಿಂದ 3 ಬಿಸ್ನೆಸ್ ಆಪ್ಷನ್ ಇರುತ್ತೆ. ಅವನ ಹತ್ರ 1 ಕೋಟಿ ಬಂಡವಾಳದೆ ಅಂತ ಇಟ್ಕೊಳ್ಳೋಣ. ಅವನ ಹತ್ರ 2ರಿಂದ 3 ಬಿಸ್ನೆಸ್ ಮಾಡೋ ಆಪ್ಷನ್ ಇದ್ದಾಗ ಯಾವ ಬಿಸ್ನೆಸ್ ಅವ್ನು ಚೂಸ್ ಮಾಡಿದರೆ ಅವ್ನಿಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ಯಾವ ಬಿಸ್ನೆಸ್ಸಲ್ಲಿ ಅವ್ನಿಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ, ರಿಸ್ಕ್ ಕಡಿಮೆ ಇದೆ ಅಂತ ನಾವು ಸೈಂಟಿಫಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡೋ ಮೆಥಡನ್ನು ROI ಅಂತ ಕರಿತೀವಿ. ಓಕೆ, ಈ ROIನಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಮಗೆ 3 ಕಂಪೋನೆಂಟ್ಸ್ ಬೇಕು. ಮೊದಲನೇ ಕಂಪೋನೆಂಟು ಇನ್ವೆಸ್ಟ್ಮೆಂಟ್. ಇವಾಗ ನಾವು ಒಂದು ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅಲ್ಲಿ ನಾವು ಬಂಡವಾಳ ಹಾಕಬೇಕಾಗತ್ತೆ. ನಾವು ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡ್ತೀವಿ ಅಂದರೆ ಆಫೀಸು, ಅಲ್ಲಿ ಇಕ್ವಿಪ್ಮೆಂಟ್ಸು, ಫರ್ನಿಚರ್ಸ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಮ್ಯಾನ್ ಪವರ್, ಟ್ರೈನಿಂಗೆಲ್ಲ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆಮೇಲೆ ಎಕ್ಸ್ಪೆನ್ಸ್ ಇರುತ್ತೆ. ಈಗ ಯಾವುದೇ ಒಂದು ಬಿಸ್ನೆಸ್ ರನ್ ಮಾಡಬೇಕಂದ್ರೆ ಎಂಪ್ಲಾಯಿ ಸ್ಯಾಲ್ರಿ ಆಗಲಿ, ಮೇಂಟೆನೆನ್ಸ್ ಕಾಸ್ಟ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗಲಿ, ಇನ್ನೆಲ್ಲ ನಾವು ಪೇ ಮಾಡಬೇಕಾಗತ್ತೆ. ಅದು ಎಕ್ಸ್ಪೆನ್ಸ್ ಪಾರ್ಟಲ್ಲಿ ಬರುತ್ತೆ. ಆಮೇಲೆ ಇನ್ಕಮ್ಮು. ಈ ನಾವು ಒಂದು ಏನೋ ಪ್ರಾಡಕ್ಟು ಅಥವಾ ಸರ್ವಿಸಸನ್ನು ನಮ್ಮ ರೆಡಿ ಮಾಡಿ ಮಾರಿದ ಮೇಲೆ ನಮಗೆ ಬರೋ ದುಡ್ಡನ್ನು ನಾವು ಇನ್ಕಮ್ ಅಂತ ಕರಿತೀವಿ. ಈ 3 ಕಂಪೋನೆಂಟ್ಸ್ನ ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಈ ROI ಫಾರ್ಮುಲಾದಲ್ಲಿ ನಾವು ಆ ವ್ಯಾಲ್ಯೂಸ್ಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ಪರ್ಸೆಂಟೇಜ್ ಆಫ್ ROI ಅಂದರೆ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಇಂಟು 100. ಅಂದರೆ ಈ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಅಂದರೆ ಎಲ್ಲ ಎಕ್ಸ್ಪೆನ್ಸ್ ತೆಗೆದ ಮೇಲೆ ನಮಗೇನು ಪ್ರಾಫಿಟ್ ಉಳಿಯುತ್ತೆ ಅದನ್ನು ಪ್ರಾಫಿಟ್ ಡಿವೈಡ್ ಬೈ ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್ ಇಂಟು 100. ಈ ಫಾರ್ಮುಲಾದಲ್ಲಿ ನಾವು ಅಪ್ಲೈ ಮಾಡಿದ ಮೇಲೆ ನಮಗೆ ROI ಸಿಗುತ್ತೆ. ಇವಾಗ ನಾನು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನಾನು ROI ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಒಬ್ಬ ಟ್ರ್ಯಾಕ್ಟರ್ ಡೀಲರ್ ROI ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ. ಸೊ ಆ ಫರ್ಮ್ ಹೆಸರು ನಾವು ಮೂರ್ತಿ ಆ್ಯಂಡ್ ಸನ್ಸ್ ಎಂಟರ್ಪ್ರೈಸಸ್ ಅಂತ ಇಟ್ಕೊಳ್ಳೋಣ. ಮೂರ್ತಿ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರು ಟ್ರ್ಯಾಕ್ಟರ್ ಡೀಲರ್ ಆಗಿದ್ದಾರೆ. ಅವರು ಈ ಟ್ರ್ಯಾಕ್ಟರ್ ಫ್ಯಾಕ್ಟ್ರಿಯಿಂದ ಟ್ರ್ಯಾಕ್ಟ್ರಿ ಖರೀದಿ ಮಾಡಿ ಫಾರ್ಮರ್ಸ್ಗೆ ಟ್ರ್ಯಾಕ್ಟರನ್ನ ಮಾರ್ತಾರೆ ಪ್ರಾಫಿಟ್ಗೆ. ಅವ್ರು ಯಾವ ರೇಟಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡಿರ್ತಾರೋ ಅದಕ್ಕಿಂತ ಹೆಚ್ಚಿನ ರೇಟಿಗೆ ಅವರು ಟ್ರ್ಯಾಕ್ಟರನ್ನು ಫಾರ್ಮರ್ಸ್ಗೆ ಮಾರ್ತಾರೆ. ನಾನೀಗ ಹೇಳ್ತಾ ಇರೋ ಈ ಎಕ್ಸಾಂಪಲಲ್ಲಿ ಮೂರ್ತಿಯವರು ಒಂದು ಟ್ರ್ಯಾಕ್ಟರ್ನ ಖರೀದಿ ಮಾಡಿ ರೈತರಿಗೆ ಮಾರಬೇಕಾದ್ರೆ 35,000 ಪ್ರಾಫಿಟ್ ಇಟ್ಕೋತಾರೆ. ಸೊ ಅವರು ಈ ಬಿಸ್ನೆಸ್ಸಲ್ಲಿ ಸುಮಾರು 1,37,00,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಮೂರ್ತಿಯವರು ವರ್ಷಕ್ಕೆ ಅವರು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ 43 ಲಕ್ಷ ಸ್ಪೆಂಡ್ ಮಾಡ್ತಾರೆ. ಸೊ ಈ ಮೂರ್ತಿಯವ್ರ ಬಿಸ್ನೆಸ್ಸು ಪ್ರಾಫಿಟೇಬಲ್ ಆಗಿದೆಯಾ, ವಯಬಲ್ ಆಗಿದೆಯಾ? ಸೊ ಅವರು ಪ್ರಾಫಿಟ್ಟು ವಯಬಲ್ ಅಥವಾ ಹೆಲ್ದಿ ಬಿಸ್ನೆಸ್ ಆಗಬೇಕಂದ್ರೆ ಸುಮಾರು ಎಷ್ಟು ಬಿಸ್ನೆಸ್ ಮಾಡಬೇಕು ಅಂದರೆ ಅವ್ರು ಹಾಕಿರೋ ಬಂಡವಾಳ 1.37 crores ಪ್ಲಸ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿದರೆ ಅದೊಂದು ಬಿಸ್ನೆಸ್ಸು ಒಂದು ಹೆಲ್ದಿ ಬಿಸ್ನೆಸ್ಸು ಅಂತ ಅನ್ಸ್ಕೋಬೇಕಂದ್ರೆ ಅವರು ಎಷ್ಟು ಬಿಸ್ನೆಸ್ ಮಾಡಬೇಕು ಅನ್ನೋದನ್ನು ನಾವಿವಾಗ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ನಾವು ಫಸ್ಟ್ಗೆ ಬಂದು ಇನ್ವೆಸ್ಟ್ಮೆಂಟು. ಮೂರ್ತಿಯವರು ತಮ್ಮ ಈ ಡೀಲರ್ಶಿಪ್ ಬಿಸ್ನೆಸ್ ಶೋರೂಮ್ ಮಾಡೋಕ್ಕೆ 1,37,00,000 ಮೂಲ ಬಂಡವಾಳ ಹಾಕಿದ್ದಾರೆ. ಸೊ ಅದು ಸ್ಪ್ಲಿಟ್ ನಾವು ನೋಡೋದಾದರೆ ಅವರು ಶೋರೂಮ್ ಅಡ್ವಾನ್ಸ್ ಅಂದ್ಬಿಟ್ಟು 3 ಲಕ್ಷ ಕೊಟ್ಟಿದ್ದಾರೆ. ಇನ್ವೆಂಟ್ರಿ ಟ್ರ್ಯಾಕ್ಟರ್ ಅಂದರೆ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ರೈತರಿಗೆ
ರೈತರು ಬಂದು ಬುಕ್ ಮಾಡಿದ ಮೇಲೆ ಟ್ರ್ಯಾಕ್ಟರ್ ಕೊಡಲ್ಲ, ಸರ್ವಿಸ್ ಚೆನ್ನಾಗಿರಲಿ ಅಂದ್ಬಿಟ್ಟು ಅವರು ಅಡ್ವಾನ್ಸಾಗೆ ಟ್ರ್ಯಾಕ್ಟರ್ ಖರೀದಿ ಮಾಡಿರ್ತಾರೆ. ಸೊ ಅವರು ಇಲ್ಲಿ 80 ಲಕ್ಷ ಇನ್ವೆಸ್ಟ್ ಮಾಡಿ 20 ಟ್ರ್ಯಾಕ್ಟರ್ ಸ್ಟಾಕ್ಗಳನ್ನು ಇಟ್ಕೊಂಡಿದ್ದಾರೆ. ಸೊ ಅವ್ರು ಇಂಟೀರಿಯರ್ ಫರ್ನಿಚರ್ ಅಂದ್ಬಿಟ್ಟು ಅವರು ಇಲ್ಲಿ 2 ಲಕ್ಷ ಖರ್ಚು ಮಾಡಿದ್ದಾರೆ. ಆಫೀಸ್ ರಿಕ್ವೈರ್ಮೆಂಟ್ ಅಂತ ಹೇಳಿಬಿಟ್ಟು ಅವರು 1 ಲಕ್ಷ ಖರ್ಚು ಮಾಡಿದ್ದಾರೆ. ಮಾರ್ಕೆಟ್ ಔಟ್ಸ್ಟ್ಯಾಂಡಿಂಗ್ ಅಂದರೆ ಫಾರ್ಮರ್ಸ್ಗೆ ಅರ್ಧ ಪೇಮೆಂಟ್ ಮಾಡಿಸ್ಕೊಂಬಿಟ್ಟು 3ರಿಂದ 6 ತಿಂಗಳು ಟೈಮ್ ಕೊಟ್ಟು ಟ್ರ್ಯಾಕ್ಟರ್ ಕೊಟ್ಟಿರ್ತಾರೆ. ಅದು ಮಾರ್ಕೆಟ್ ಔಟ್ಸ್ಟ್ಯಾಂಡಿಂಗು 20 ಲಕ್ಷಕ್ಕಿಂತ ಜಾಸ್ತಿ ಇದೆ. ಸೊ ಅವರು ಫ್ರ್ಯಾಂಚೈಸಿ ಡಿಪಾಸಿಟ್ಟು, ಈ ಏಜೆನ್ಸಿ ತೊಗೋಬೇಕಾದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಅಂತ 30 ಲಕ್ಷ ರೂಪಾಯಿ ಅವರು ಅವ್ರ ಫ್ರ್ಯಾಂಚೈಸಿ ಕಂಪ್ನಿ ಓನರ್ಗೆ ಕೊಟ್ಟಿದ್ದಾರೆ. ಸೊ ಮಿಸ್ಲೇನಿಯಸ್ಸು ಸುಮಾರು ಬೇರೆ ಬೇರೆ ಎಕ್ಸ್ಪೆನ್ಸ್ ಅಂತ ಹೇಳಿಬಿಟ್ಟು ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಅವರು 1 ಲಕ್ಷ ಖರ್ಚು ಮಾಡಿದ್ದಾರೆ. ಟೋಟಲ್ ಅವರು ಬಿಸ್ನೆಸ್ ಸೆಟಪ್ ಕಾಸ್ಟ್ ಬಂದ್ಬಿಟ್ಟು ಇವತ್ತು 1,37,00,000 ಆಗಿದೆ. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಮಂತ್ಲಿ ಎಕ್ಸ್ಪೆನ್ಸಸ್ಸು. ಶೋರೂಮ್ ರೆಂಟ್ ಅಂದ್ಬಿಟ್ಟು ಅವರು ಮಂತ್ಲಿ 65,000 ಪೇ ಮಾಡ್ತಾಯಿದ್ದಾರೆ. ಶೋರೂಮ್ ರೆಂಟ್ ಅಂದ್ಬಿಟ್ಟು ಅವರು ಮಂತ್ಲಿ 65,000 ಪೇ ಮಾಡ್ತಾಯಿದ್ದಾರೆ. ಅವ್ರ ಕಂಪ್ನಿಗಳಲ್ಲಿ ಎಂಪ್ಲಾಯಿಗಳನ್ನು ಎಂಗೇಜ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಇಲ್ಲಿ ರಿಸೆಪ್ಷನ್ ಅಂದ್ಬಿಟ್ಟು ಒಬ್ಬ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ, ಅವ್ರಿಗೆ 15,000 ಪೇ ಮಾಡ್ತಾಯಿದ್ದಾರೆ. ಅಕೌಂಟ್ಸ್ ಮತ್ತು ಬಿಲ್ಲಿಂಗ್ ಅಂತ ಒಬ್ಬ ಪರ್ಸನ್ ಇಟ್ಕೊಂಡಿದ್ದಾರೆ, ಅವ್ರಿಗೆ 20,000 ಪೇ ಮಾಡ್ತಾಯಿದ್ದಾರೆ. ಒಬ್ಬ ಮ್ಯಾನೇಜರ್ ಇಟ್ಕೊಂಡಿದ್ದಾರೆ, ಅವ್ರಿಗೆ 30,000 ಪೇ ಮಾಡ್ತಾಯಿದ್ದಾರೆ. 4 ಜನ ಸೇಲ್ ಎಕ್ಸಿಕ್ಯೂಟಿವ್, ಒಬ್ಬರಿಗೆ 20,000 ಅಂದ್ರೂ 80,000 ಮಂತ್ಲಿ ಅವರು ಸ್ಯಾಲ್ರಿ ಪೇ ಮಾಡ್ತಾರೆ. ಆಫೀಸ್ ಬಾಯ್ ಅಂತ ಒಬ್ಬನ ಇಟ್ಕೊಂಡಿದ್ದಾರೆ, ಅವನಿಗೆ 12,000 ಕೊಡ್ತಾಯಿದ್ದಾರೆ. ಇಬ್ಬರು ವಾಚ್ಮನ್ನು, ಒಬ್ಬರಿಗೆ 15,000 ಅಂತ ಇಟ್ಕೊಂಡ್ರು ಇಬ್ಬರಿಗೆ 30,000 ಕೊಡ್ತಾಯಿದ್ದಾರೆ. ಹೌಸ್ ಕೀಪಿಂಗು ಮತ್ತು ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಸಿಟಿ ಚಾರ್ಜಸ್ಸು, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ ಚಾರ್ಜಸ್ಸು, ಮಿಸ್ಲೇನಿಯಸ್ ಅಂತ ಸೇರಿಬಿಟ್ಟವರು ಮಂತ್ಲಿ 3,59,000 ರೂಪಾಯಿ ಎಕ್ಸ್ಪೆನ್ಸ್ ಸ್ಪೆಂಡ್ ಮಾಡ್ತಾರೆ. ಅದೇ ವರ್ಷಕ್ಕೆ ಇಂಟು 12 ಮಾಡಿದರೆ ನಾವು ಅವ್ರ ಇಯರ್ಲಿ ಈ ಬಿಸ್ನೆಸ್ ಎಕ್ಸ್ಪೆನ್ಸ್ ಎಷ್ಟಿದೆ ಅಂದರೆ 43,08,000 ಇದೆ. ನಾನು ರೆಡ್ ಮಾರ್ಕಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 43,08,000 ಬಿಸ್ನೆಸ್ಸಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದಾರೆ. ಇವಾಗ ನಾವು ಇನ್ಕಮ್ ಫ್ರಮ್ ದ ಬಿಸ್ನೆಸ್ಸಿಗೆ ಬರೋಣ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಮಂತ್ಲಿ 20 ಟ್ರ್ಯಾಕ್ಟರ್ ಸೇಲ್ ಆಗ್ತಾಯಿದೆ. ಸೊ ಒಂದು ಟ್ರ್ಯಾಕ್ಟರ್ಗೆ 35,000 ಅಂತ ನಾವು ಪ್ರಾಫಿಟ್ ಇಟ್ಕೊಂಡ್ರೆ ತಿಂಗಳಿಗೆ 20 ಟ್ರ್ಯಾಕ್ಟರು, ಒಂದು ಟ್ರ್ಯಾಕ್ಟರ್ಗೆ 35,000 ಪ್ರಾಫಿಟ್ ಅಂದರೆ ಮಂತ್ಲಿ ಅವ್ರಿಗೆ 7 ಲಕ್ಷ ಇನ್ಕಮ್ ಬರುತ್ತೆ. ಅದನ್ನೇ ನಾವು ಇಂಟು 12 ಮಾಡಿದರೆ ಇಯರ್ಲಿ 84 lakhs ಆಯಿತು. ಸೊ ಅಂದರೆ ಅವ್ರದ್ದು ವಾರ್ಷಿಕ ಒಂದು ಇನ್ಕಮ್ ನಾವು 84 lakhs ಅಂತ ಹೇಳ್ಬೋದು. ಸೊ ಇವಾಗ ನಾವು ROI ಕ್ಯಾಲ್ಕುಲೇಷನಿಗೆ ಬರೋಣ. ನಾನು ಈಗ ಮೊದಲೇ ಹೇಳಿದಾಗೆ ROIದಲ್ಲಿ 3 ಸ್ಟೇಜಸ್ ಇದೆ, 3 ಕಂಪೋನೆಂಟ್ಸ್ ಇದೆ. ಫಸ್ಟು ಇನ್ವೆಸ್ಟ್ಮೆಂಟು, ಮೂರ್ತಿಯವರು 1,37,00,000 ಬಿಸ್ನೆಸ್ಸಲ್ಲಿ ಹಾಕಿದ್ದಾರೆ. ಎಕ್ಸ್ಪೆನ್ಸ್ ಅಂದ್ಬಿಟ್ಟು ಇಯರ್ಲಿ ಅವರು 43,08,000 ಸ್ಪೆಂಡ್ ಮಾಡ್ತಾಯಿದ್ದಾರೆ. ಇನ್ಕಮ್ ಆಗಿ ಅವ್ರಿಗೆ ಇಯರ್ಲಿ 84 lakhs ಬರ್ತಾಯಿದೆ. ಸೊ ಆವಾಗ ನಾವು ಈ ವ್ಯಾಲ್ಯೂಗಳನ್ನು ನಾನು ಫಾರ್ಮುಲಾದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ROI ಈಸ್ ಈಕ್ವಲ್ ಟು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಡಿವೈಡ್ ಬೈ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಇಲ್ಲಿ ನಾನು ವ್ಯಾಲ್ಯೂನ ಈ ಸ್ಲೈಡಲ್ಲಿ ಹಾಕಿದಾಗ ನಮ್ಗೆ ಬರೋದೇನೆಂದರೆ 29.68%. ಅಂದರೆ ಅವರು ಒಂದು ಬಿಸ್ನೆಸ್ಸಲ್ಲಿ 100 ರೂಪೀಸ್ನ ಇನ್ವೆಸ್ಟ್ ಮಾಡಿ 1 ಇಯರ್ ವರ್ಕ್ ಮಾಡಿದ ಮೇಲೆ ಅವರಿಗೆ 29.86 ಸಿಗುತ್ತೆ. ಸೊ 100 ರೂಪಾಯಿ ಇನ್ವೆಸ್ಟ್ ಮಾಡಿ 1 ವರ್ಷ ವೇಟ್ ಮಾಡಿದ ಮೇಲೆ ನಮಗೆ 29.86 ಬಂದರೆ ಇದು ಒಳ್ಳೆಯ ROIನ ಇವಾಗ ನಾವು ಅನಲೈಸ್ ಮಾಡೋಣ. ಮೂರ್ತಿಯವರು ವರ್ಷಕ್ಕೆ ಆನ್ ಆನ್ ಆ್ಯಾವ್ರೇಜ್ 29% ಅರ್ನ್ ಮಾಡ್ತಾಯಿದ್ದಾರೆ. ಇದೇ ಮೂರ್ತಿಯವರು ಬಿಸ್ನೆಸ್ ಮಾಡ್ದೇ ಇದೇ ದುಡ್ಡನ್ನು ಬ್ಯಾಂಕಲ್ಲಿ ಇಟ್ಟಿದ್ರೆ ಅವ್ರಿಗೆ 8% ಬರ್ತಾಯಿತ್ತು. ಇವಾಗ 29% ಬರ್ತಾಯಿದೆ, ಆಲ್ಮೋಸ್ಟ್ 4 times. ಮೂರ್ತಿಯವರು ಮನಿನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಇದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ಬೋದು, ಬಟ್ ಅದು ರಿಸ್ಕಿ, ರಿಟರ್ನ್ ಬರುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇರಲ್ಲ. ಸೊ ಇದೇ ದುಡ್ಡನ್ನು ಅವ್ರು ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಹಾಕಿದರೆ ಇದಕ್ಕಿಂತ ಒಳ್ಳೆ ರಿಸ್ಕ್ ಕಡಿಮೆ ಇದ್ದು ಇದಕ್ಕಿಂತ ಜಾಸ್ತಿ ರಿಟರ್ನ್ ಬರೋದಿದ್ದರೆ ಅವರು ಆ ಬಿಸ್ನೆಸ್ಸನ್ನು ಚೂಸ್ ಮಾಡ್ಬೋದು. ಬಟ್ ನಾವು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ನೋಡೋದಾದರೆ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನಮಗೆ 25%ಗಿಂತ ಜಾಸ್ತಿ
ರಿಟರ್ನ್ ಬರ್ತಾ ಇದ್ದರೆ ಅದು ಒಳ್ಳೆಯ ಬಿಸ್ನೆಸ್ಸು, ಹೆಲ್ದಿ ಬಿಸ್ನೆಸ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಫಿಕ್ಸ್ಡ್ ಡಿಪಾಸಿಟ್ಟು, ಎಫ್ ಡಿ, ರಿಯಲ್ ಎಸ್ಟೇಟ್ ಇದೆಲ್ಲ ಈ ಬೇರೆ ಸ್ಕೀಮ್ಗಳಲ್ಲಿ ನಾವು ಹಣ ಹೂಡಿಕೆ ಮಾಡಿದರೆ ಅಲ್ಲಿ ಬರೋ ಆದಾಯ ರಿಸ್ಕಿಗೆ ಕಂಪೇರ್ ಮಾಡಿದರೆ ಈ ಬಿಸ್ನೆಸ್ಸಲ್ಲಿ ರಿಸ್ಕ್ ಕಡಿಮೆ ಇದೆ ಮತ್ತು 25%ಗಿಂತ ಜಾಸ್ತಿ ರಿಟರ್ನ್ ಇರೋದ್ರಿಂದ ಇದನ್ನು ನಾವು ಹೆಲ್ದಿ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಇದು ಒಂದು ಸಿಂಪಲ್ಲಾಗಿ ROI ಕ್ಯಾಲ್ಕುಲೇಷನ್ ಮಾಡುವಂಥ ಒಂದು ಮೆಥಡ್ಡು. ಇದರಲ್ಲೇ ಸ್ವಲ್ಪ ಅಡ್ವಾನ್ಸ್ಡ್ ಇದ್ದಾವೆ. ತುಂಬ ಕಂಪೋನೆಂಟ್ಸ್ನ ನಾವು ಆ್ಯಡ್ ಮಾಡಿ ತುಂಬ ಬೇರೆ ಬೇರೆ ಎಕ್ಸ್ಪೆನ್ಸಸ್ಸು, ಇನ್ಕಮ್, ಎಕ್ಸ್ಪೆಂಡಿಚರ್ಸ್ನ ಹಾಕಿ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಆ್ಯಂಡ್ ಇಯರ್ಲಿನೂ ನಾವು ROI ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದು ROI ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಮಾಡಿದಂಥ ಒಂದು ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅರ್ಥಶಾಸ್ತ್ರದ ಕಾನ್ಸೆಪ್ಟ್ಗಳನ್ನು ತುಂಬ ಸರಳವಾಗಿ ತಿಳಿಸ್ಕೊಡೋದೊಂದು ಪ್ರಯತ್ನ ಈ ನಮ್ಮ ಸ್ಕೂಲ್ ಆಫ್ ಎಕನಾಮಿಕ್ಸ್ ಚಾನಲ್ ಮಾಡ್ತಾಯಿದೆ. ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.